ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತಂದ್ರೆ ಬಿಟ್ಟಿ ಸಿಕ್ಕರೆ ನಮಗೂ ಮನೆ ಕೊಡಿ ಅಂತ ಅಲ್ಲಿ ಸುತ್ತಮುತ್ತ ಇರೋರು ಕೇಳ್ತಿದಾರಂತೆ. ಫಕೀರ್ ಲೇಔಟ್ ಸುತ್ತ ಇರುವಂತಹ ನಿವಾಸಿಗಳು ಕೂಡ ಈಗ ಮನೆ ಕೊಡಿ ಅಂತ ಅರ್ಜಿ ಹಾಕ್ತಿದಾರಂತೆ. ಡಿಜೆ ಹಳ್ಳಿ ನಿವಾಸಿಗಳು ಲೆಕ್ಕ ಕೇಳಿದ್ರೆ ದಂಗಾಗ್ತೀರಿ ನೀವು. ಟಿಪ್ಪು ನಗರದ ವಿಳಾಸದವರು ಮನೆಯನ್ನ ಕೇಳ್ತಿದ್ದಾರೆ, ಲೆಕ್ಕ ಹಾಕಿ. ಆಂಧ್ರಪ್ರದೇಶದ ವಿಳಾಸದವರು ಕೂಡ ಮನೆ ಕೊಡಿ ಅಂತಿದ್ದಾರೆ. ಪಿಳ್ಳಣ್ಣ ಗಾರ್ಡನ್ ನಿವಾಸಿಗಳಿಗೂ ಮನೆ ಬೇಕಂತೆ. ಉತ್ತರ ಪ್ರದೇಶದಿಂದ ಬಂದವರು ಮನೆ ಕೊಡಿ ಅಂತ ಕೇಳ್ತಿದ್ದಾರೆ. ವಾಸ್ತವ್ಯದ ದಾಖಲೆಗಳೇ ಇಲ್ಲದವರಿಗೂ ಕೂಡ ಮನೆ ಬೇಕಂತೆ. ಹೊಂದಾಣಿಕೆಯಾಗದ ವಿಳಾಸ ಇದ್ರೂ ಕೂಡ ಮನೆ ಬೇಕಂತೆ. ಯಾರಿಗೆ ಮನೆ ಕೊಡಬೇಕು? ನಿನ್ನೆ ಒಂದು ದತ್ತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರ. ನಾವು ಎಲ್ಲ ಫಿಲ್ಟರ್ ಮಾಡಿದಾಗ ಒಂದು 35ರಿಂದ 37 ಕುಟುಂಬಗಳು ಮಾತ್ರ ಮೂಲ ಬೆಂಗಳೂರಿಗರು ಮತ್ತು ಅಲ್ಲಿ ಅರ್ಹ ಫಲಾನುಭವಿ ಇರುವಂತಹವರಿಗೆ ಮಾತ್ರ ಮನೆ ಕೊಡ್ತೀವಿ ಎನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆಯಂತೆ. 30ರಿಂದ 37, 160ರಿಂದ 168 ಕುಟುಂಬಗಳು ಅಲ್ಲಿ ಈಗ ಅಕ್ರಮ ನಿವಾಸಿಗಳು ಅಂತ ಆಚೆ ಬಂದವರು. ಈಗ ನೋಡಿದ್ರೆ ನಮಗೂ ಒಂದಿರ್ಲಿ ಅಂತ ಏನು ಡಾಕ್ಯುಮೆಂಟ್ಸ್ ಇಲ್ದಿರೋರು ಹೇಳ್ತಿದ್ದಾರೆ ಅಂತಂದ್ರೆ ಯಾರಿಗೆ ಕೊಡಬೇಕು ಮನೆನ? ಜಮೀರ್ ಅಹಮದ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ಯಾಕಂದ್ರೆ ಓಡಾಡಿ ರಾತ್ರಿ ಹಗಲು ಎಷ್ಟು ಕಷ್ಟ ಬಿದ್ದು ಓಡಾಡಿದ್ರು ಪಾಪ ಅವರು. ಈಗ ಯಾರಿಗೆ ಮನೆ ಕೊಡ್ತೀರಿ ಸ್ವಾಮಿ? ಈಗ ನೀವೇನಾದ್ರೂ ಅವ್ರಿಗೆ ಮನೆ ಕೊಡ್ಲಿಲ್ಲ ಅಂತಂದ್ರೆ ದೇವ್ರು ಒಳ್ಳೇದ್ ಮಾಡ್ತದ ನಿಮಗೆ ಅಂತ ಅವರೇ ನಿಮ್ಗೆ ವಾಪಸ್ ಅಂತಾರೆ. ಈಗ ಮುಂದೆ ನೋಡಿ, ವಿಚಾರ ಮಾಡಿ ಉತ್ತರ ಕೊಡಿ ಜಮೀರ್ ಅವರೇ. ಇನ್ನು ನೆಕ್ಸ್ಟ್, ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತಂದ್ರೆ ಬಿಟ್ಟಿ ಸಿಕ್ಕರೆ ನಮಗೂ ಮನೆ ಕೊಡಿ ಅಂತ ಅಲ್ಲಿ ಸುತ್ತಮುತ್ತ ಇರೋರು ಕೇಳ್ತಿದಾರಂತೆ. ಫಕೀರ್ ಲೇಔಟ್ ಸುತ್ತ ಇರುವಂತಹ ನಿವಾಸಿಗಳು ಕೂಡ ಈಗ ಮನೆ ಕೊಡಿ ಅಂತ ಅರ್ಜಿ ಹಾಕ್ತಿದಾರಂತೆ. ಡಿಜೆ ಹಳ್ಳಿ ನಿವಾಸಿಗಳು ಲೆಕ್ಕ ಕೇಳಿದ್ರೆ ದಂಗಾಗ್ತೀರಿ ನೀವು. ಟಿಪ್ಪು ನಗರದ ವಿಳಾಸದವರು ಮನೆಯನ್ನ ಕೇಳ್ತಿದ್ದಾರೆ, ಲೆಕ್ಕ ಹಾಕಿ. ಆಂಧ್ರಪ್ರದೇಶದ ವಿಳಾಸದವರು ಕೂಡ ಮನೆ ಕೊಡಿ ಅಂತಿದ್ದಾರೆ. ಪಿಳ್ಳಣ್ಣ ಗಾರ್ಡನ್ ನಿವಾಸಿಗಳಿಗೂ ಮನೆ ಬೇಕಂತೆ. ಉತ್ತರ ಪ್ರದೇಶದಿಂದ ಬಂದವರು ಮನೆ ಕೊಡಿ ಅಂತ ಕೇಳ್ತಿದ್ದಾರೆ. ವಾಸ್ತವ್ಯದ ದಾಖಲೆಗಳೇ ಇಲ್ಲದವರಿಗೂ ಕೂಡ ಮನೆ ಬೇಕಂತೆ. ಹೊಂದಾಣಿಕೆಯಾಗದ ವಿಳಾಸ ಇದ್ರೂ ಕೂಡ ಮನೆ ಬೇಕಂತೆ. ಯಾರಿಗೆ ಮನೆ ಕೊಡಬೇಕು? ನಿನ್ನೆ ಒಂದು ದತ್ತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರ. ನಾವು ಎಲ್ಲ ಫಿಲ್ಟರ್ ಮಾಡಿದಾಗ ಒಂದು 35ರಿಂದ 37 ಕುಟುಂಬಗಳು ಮಾತ್ರ ಮೂಲ ಬೆಂಗಳೂರಿಗರು ಮತ್ತು ಅಲ್ಲಿ ಅರ್ಹ ಫಲಾನುಭವಿ ಇರುವಂತಹವರಿಗೆ ಮಾತ್ರ ಮನೆ ಕೊಡ್ತೀವಿ ಎನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆಯಂತೆ. 30ರಿಂದ 37, 160ರಿಂದ 168 ಕುಟುಂಬಗಳು ಅಲ್ಲಿ ಈಗ ಅಕ್ರಮ ನಿವಾಸಿಗಳು ಅಂತ ಆಚೆ ಬಂದವರು. ಈಗ ನೋಡಿದ್ರೆ ನಮಗೂ ಒಂದಿರ್ಲಿ ಅಂತ ಏನು ಡಾಕ್ಯುಮೆಂಟ್ಸ್ ಇಲ್ದಿರೋರು ಹೇಳ್ತಿದ್ದಾರೆ ಅಂತಂದ್ರೆ ಯಾರಿಗೆ ಕೊಡಬೇಕು ಮನೆನ? ಜಮೀರ್ ಅಹಮದ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ಯಾಕಂದ್ರೆ ಓಡಾಡಿ ರಾತ್ರಿ ಹಗಲು ಎಷ್ಟು ಕಷ್ಟ ಬಿದ್ದು ಓಡಾಡಿದ್ರು ಪಾಪ ಅವರು. ಈಗ ಯಾರಿಗೆ ಮನೆ ಕೊಡ್ತೀರಿ ಸ್ವಾಮಿ? ಈಗ ನೀವೇನಾದ್ರೂ ಅವ್ರಿಗೆ ಮನೆ ಕೊಡ್ಲಿಲ್ಲ ಅಂತಂದ್ರೆ ದೇವ್ರು ಒಳ್ಳೇದ್ ಮಾಡ್ತದ ನಿಮಗೆ ಅಂತ ಅವರೇ ನಿಮ್ಗೆ ವಾಪಸ್ ಅಂತಾರೆ. ಈಗ ಮುಂದೆ ನೋಡಿ, ವಿಚಾರ ಮಾಡಿ ಉತ್ತರ ಕೊಡಿ ಜಮೀರ್ ಅವರೇ. ಇನ್ನು ನೆಕ್ಸ್ಟ್, ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತಂದ್ರೆ ಬಿಟ್ಟಿ ಸಿಕ್ಕರೆ ನಮಗೂ ಮನೆ ಕೊಡಿ ಅಂತ ಅಲ್ಲಿ ಸುತ್ತಮುತ್ತ ಇರೋರು ಕೇಳ್ತಿದಾರಂತೆ. ಫಕೀರ್ ಲೇಔಟ್ ಸುತ್ತ ಇರುವಂತಹ ನಿವಾಸಿಗಳು ಕೂಡ ಈಗ ಮನೆ ಕೊಡಿ ಅಂತ ಅರ್ಜಿ ಹಾಕ್ತಿದಾರಂತೆ. ಡಿಜೆ ಹಳ್ಳಿ ನಿವಾಸಿಗಳು ಲೆಕ್ಕ ಕೇಳಿದ್ರೆ ದಂಗಾಗ್ತೀರಿ ನೀವು. ಟಿಪ್ಪು ನಗರದ ವಿಳಾಸದವರು ಮನೆಯನ್ನ ಕೇಳ್ತಿದ್ದಾರೆ, ಲೆಕ್ಕ ಹಾಕಿ. ಆಂಧ್ರಪ್ರದೇಶದ ವಿಳಾಸದವರು ಕೂಡ ಮನೆ ಕೊಡಿ ಅಂತಿದ್ದಾರೆ. ಪಿಳ್ಳಣ್ಣ ಗಾರ್ಡನ್ ನಿವಾಸಿಗಳಿಗೂ ಮನೆ ಬೇಕಂತೆ. ಉತ್ತರ ಪ್ರದೇಶದಿಂದ ಬಂದವರು ಮನೆ ಕೊಡಿ ಅಂತ ಕೇಳ್ತಿದ್ದಾರೆ. ವಾಸ್ತವ್ಯದ ದಾಖಲೆಗಳೇ ಇಲ್ಲದವರಿಗೂ ಕೂಡ ಮನೆ ಬೇಕಂತೆ. ಹೊಂದಾಣಿಕೆಯಾಗದ ವಿಳಾಸ ಇದ್ರೂ ಕೂಡ ಮನೆ ಬೇಕಂತೆ. ಯಾರಿಗೆ ಮನೆ ಕೊಡಬೇಕು? ನಿನ್ನೆ ಒಂದು ದತ್ತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರ. ನಾವು ಎಲ್ಲ ಫಿಲ್ಟರ್ ಮಾಡಿದಾಗ ಒಂದು 35ರಿಂದ 37 ಕುಟುಂಬಗಳು ಮಾತ್ರ ಮೂಲ ಬೆಂಗಳೂರಿಗರು ಮತ್ತು ಅಲ್ಲಿ ಅರ್ಹ ಫಲಾನುಭವಿ ಇರುವಂತಹವರಿಗೆ ಮಾತ್ರ ಮನೆ ಕೊಡ್ತೀವಿ ಎನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆಯಂತೆ. 30ರಿಂದ 37, 160ರಿಂದ 168 ಕುಟುಂಬಗಳು ಅಲ್ಲಿ ಈಗ ಅಕ್ರಮ ನಿವಾಸಿಗಳು ಅಂತ ಆಚೆ ಬಂದವರು. ಈಗ ನೋಡಿದ್ರೆ ನಮಗೂ ಒಂದಿರ್ಲಿ ಅಂತ ಏನು ಡಾಕ್ಯುಮೆಂಟ್ಸ್ ಇಲ್ದಿರೋರು ಹೇಳ್ತಿದ್ದಾರೆ ಅಂತಂದ್ರೆ ಯಾರಿಗೆ ಕೊಡಬೇಕು ಮನೆನ? ಜಮೀರ್ ಅಹಮದ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ಯಾಕಂದ್ರೆ ಓಡಾಡಿ ರಾತ್ರಿ ಹಗಲು ಎಷ್ಟು ಕಷ್ಟ ಬಿದ್ದು ಓಡಾಡಿದ್ರು ಪಾಪ ಅವರು. ಈಗ ಯಾರಿಗೆ ಮನೆ ಕೊಡ್ತೀರಿ ಸ್ವಾಮಿ? ಈಗ ನೀವೇನಾದ್ರೂ ಅವ್ರಿಗೆ ಮನೆ ಕೊಡ್ಲಿಲ್ಲ ಅಂತಂದ್ರೆ ದೇವ್ರು ಒಳ್ಳೇದ್ ಮಾಡ್ತದ ನಿಮಗೆ ಅಂತ ಅವರೇ ನಿಮ್ಗೆ ವಾಪಸ್ ಅಂತಾರೆ. ಈಗ ಮುಂದೆ ನೋಡಿ, ವಿಚಾರ ಮಾಡಿ ಉತ್ತರ ಕೊಡಿ ಜಮೀರ್ ಅವರೇ. ಇನ್ನು ನೆಕ್ಸ್ಟ್,
ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತಂದ್ರೆ ಬಿಟ್ಟಿ ಸಿಕ್ಕರೆ ನಮಗೂ ಮನೆ ಕೊಡಿ ಅಂತ ಅಲ್ಲಿ ಸುತ್ತಮುತ್ತ ಇರೋರು ಕೇಳ್ತಿದಾರಂತೆ. ಫಕೀರ್ ಲೇಔಟ್ ಸುತ್ತ ಇರುವಂತಹ ನಿವಾಸಿಗಳು ಕೂಡ ಈಗ ಮನೆ ಕೊಡಿ ಅಂತ ಅರ್ಜಿ ಹಾಕ್ತಿದಾರಂತೆ. ಡಿಜೆ ಹಳ್ಳಿ ನಿವಾಸಿಗಳು ಲೆಕ್ಕ ಕೇಳಿದ್ರೆ ದಂಗಾಗ್ತೀರಿ ನೀವು. ಟಿಪ್ಪು ನಗರದ ವಿಳಾಸದವರು ಮನೆಯನ್ನ ಕೇಳ್ತಿದ್ದಾರೆ, ಲೆಕ್ಕ ಹಾಕಿ. ಆಂಧ್ರ ಪ್ರದೇಶದ ವಿಳಾಸದವರು ಕೂಡ ಮನೆ ಕೊಡಿ ಅಂತಿದ್ದಾರೆ. ಪಿಳ್ಳಣ್ಣ ಗಾರ್ಡನ್ ನಿವಾಸಿಗಳಿಗೂ ಮನೆ ಬೇಕಂತೆ. ಉತ್ತರ ಪ್ರದೇಶದಿಂದ ಬಂದವರು ಮನೆ ಕೊಡಿ ಅಂತ ಕೇಳ್ತಿದ್ದಾರೆ. ವಾಸ್ತವ್ಯದ ದಾಖಲೆಗಳೇ ಇಲ್ಲದವರಿಗೂ ಕೂಡ ಮನೆ ಬೇಕಂತೆ. ಹೊಂದಾಣಿಕೆಯಾಗದ ವಿಳಾಸ ಇದ್ರೂ ಕೂಡ ಮನೆ ಬೇಕಂತೆ. ಯಾರಿಗೆ ಮನೆ ಕೊಡಬೇಕು? ನಿನ್ನೆ ಒಂದು ದತ್ತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರು. ನಾವು ಎಲ್ಲ ಫಿಲ್ಟರ್ ಮಾಡಿದಾಗ ಒಂದು 35ರಿಂದ 37 ಕುಟುಂಬಗಳು ಮಾತ್ರ ಮೂಲ ಬೆಂಗಳೂರಿಗರು ಮತ್ತು ಅಲ್ಲಿ ಅರ್ಹ ಫಲಾನುಭವಿ ಇರುವಂತಹವರಿಗೆ ಮಾತ್ರ ಮನೆ ಕೊಡ್ತೀವಿ ಎನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆಯಂತೆ. 30ರಿಂದ 37, 160ರಿಂದ 168 ಕುಟುಂಬಗಳು ಅಲ್ಲಿ ಈಗ ಅಕ್ರಮ ನಿವಾಸಿಗಳು ಅಂತ ಆಚೆ ಬಂದವರು. ಈಗ ನೋಡಿದ್ರೆ ನಮಗೂ ಒಂದಿರ್ಲಿ ಅಂತ ಏನು ಡಾಕ್ಯುಮೆಂಟ್ಸ್ ಇಲ್ದಿರೋರು ಹೇಳ್ತಿದ್ದಾರೆ ಅಂತಂದ್ರೆ ಯಾರಿಗೆ ಕೊಡಬೇಕು ಮನೇನ? ಜಮೀರ್ ಅಹಮದ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ಯಾಕಂದ್ರೆ ಓಡಾಡಿ ರಾತ್ರಿ ಹಗಲು ಎಷ್ಟು ಕಷ್ಟ ಬಿದ್ದು ಓಡಾಡಿದ್ರು ಪಾಪ ಅವರು. ಈಗ ಯಾರಿಗೆ ಮನೆ ಕೊಡ್ತೀರಿ ಸ್ವಾಮಿ? ಈಗ ನೀವೇನಾದ್ರೂ ಅವ್ರಿಗೆ ಮನೆ ಕೊಡ್ಲಿಲ್ಲ ಅಂತಂದ್ರೆ ದೇವ್ರು ಒಳ್ಳೇದ್ ಮಾಡ್ತದ ನಿಮಗೆ ಅಂತ ಅವರೇ ನಿಮ್ಗೆ ವಾಪಸ್ ಅಂತಾರೆ. ಈಗ ಮುಂದೆ ನೋಡಿ, ವಿಚಾರ ಮಾಡಿ ಉತ್ತರ ಕೊಡಿ ಜಮೀರ್ ಅವರೇ. ಇನ್ನು ನೆಕ್ಸ್ಟ್, ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತಂದ್ರೆ ಬಿಟ್ಟಿ ಸಿಕ್ಕರೆ ನಮಗೂ ಮನೆ ಕೊಡಿ ಅಂತ ಅಲ್ಲಿ ಸುತ್ತಮುತ್ತ ಇರೋರು ಕೇಳ್ತಿದಾರಂತೆ. ಫಕೀರ್ ಲೇಔಟ್ ಸುತ್ತ ಇರುವಂತಹ ನಿವಾಸಿಗಳು ಕೂಡ ಈಗ ಮನೆ ಕೊಡಿ ಅಂತ ಅರ್ಜಿ ಹಾಕ್ತಿದಾರಂತೆ. ಡಿಜೆ ಹಳ್ಳಿ ನಿವಾಸಿಗಳು ಲೆಕ್ಕ ಕೇಳಿದ್ರೆ ದಂಗಾಗ್ತೀರಿ ನೀವು. ಟಿಪ್ಪು ನಗರದ ವಿಳಾಸದವರು ಮನೆಯನ್ನ ಕೇಳ್ತಿದ್ದಾರೆ, ಲೆಕ್ಕ ಹಾಕಿ. ಆಂಧ್ರ ಪ್ರದೇಶದ ವಿಳಾಸದವರು ಕೂಡ ಮನೆ ಕೊಡಿ ಅಂತಿದ್ದಾರೆ. ಪಿಳ್ಳಣ್ಣ ಗಾರ್ಡನ್ ನಿವಾಸಿಗಳಿಗೂ ಮನೆ ಬೇಕಂತೆ. ಉತ್ತರ ಪ್ರದೇಶದಿಂದ ಬಂದವರು ಮನೆ ಕೊಡಿ ಅಂತ ಕೇಳ್ತಿದ್ದಾರೆ. ವಾಸ್ತವ್ಯದ ದಾಖಲೆಗಳೇ ಇಲ್ಲದವರಿಗೂ ಕೂಡ ಮನೆ ಬೇಕಂತೆ. ಹೊಂದಾಣಿಕೆಯಾಗದ ವಿಳಾಸ ಇದ್ರೂ ಕೂಡ ಮನೆ ಬೇಕಂತೆ. ಯಾರಿಗೆ ಮನೆ ಕೊಡಬೇಕು? ನಿನ್ನೆ ಒಂದು ದತ್ತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರು. ನಾವು ಎಲ್ಲ ಫಿಲ್ಟರ್ ಮಾಡಿದಾಗ ಒಂದು 35ರಿಂದ 37 ಕುಟುಂಬಗಳು ಮಾತ್ರ ಮೂಲ ಬೆಂಗಳೂರಿಗರು ಮತ್ತು ಅಲ್ಲಿ ಅರ್ಹ ಫಲಾನುಭವಿ ಇರುವಂತಹವರಿಗೆ ಮಾತ್ರ ಮನೆ ಕೊಡ್ತೀವಿ ಎನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆಯಂತೆ. 30ರಿಂದ 37, 160ರಿಂದ 168 ಕುಟುಂಬಗಳು ಅಲ್ಲಿ ಈಗ ಅಕ್ರಮ ನಿವಾಸಿಗಳು ಅಂತ ಆಚೆ ಬಂದವರು. ಈಗ ನೋಡಿದ್ರೆ ನಮಗೂ ಒಂದಿರ್ಲಿ ಅಂತ ಏನು ಡಾಕ್ಯುಮೆಂಟ್ಸ್ ಇಲ್ದಿರೋರು ಹೇಳ್ತಿದ್ದಾರೆ ಅಂತಂದ್ರೆ ಯಾರಿಗೆ ಕೊಡಬೇಕು ಮನೇನ? ಜಮೀರ್ ಅಹಮದ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ಯಾಕಂದ್ರೆ ಓಡಾಡಿ ರಾತ್ರಿ ಹಗಲು ಎಷ್ಟು ಕಷ್ಟ ಬಿದ್ದು ಓಡಾಡಿದ್ರು ಪಾಪ ಅವರು. ಈಗ ಯಾರಿಗೆ ಮನೆ ಕೊಡ್ತೀರಿ ಸ್ವಾಮಿ? ಈಗ ನೀವೇನಾದ್ರೂ ಅವ್ರಿಗೆ ಮನೆ ಕೊಡ್ಲಿಲ್ಲ ಅಂತಂದ್ರೆ ದೇವ್ರು ಒಳ್ಳೇದ್ ಮಾಡ್ತದ ನಿಮಗೆ ಅಂತ ಅವರೇ ನಿಮ್ಗೆ ವಾಪಸ್ ಅಂತಾರೆ. ಈಗ ಮುಂದೆ ನೋಡಿ, ವಿಚಾರ ಮಾಡಿ ಉತ್ತರ ಕೊಡಿ ಜಮೀರ್ ಅವರೇ. ಇನ್ನು ನೆಕ್ಸ್ಟ್, ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತಂದ್ರೆ ಬಿಟ್ಟಿ ಸಿಕ್ಕರೆ ನಮಗೂ ಮನೆ ಕೊಡಿ ಅಂತ ಅಲ್ಲಿ ಸುತ್ತಮುತ್ತ ಇರೋರು ಕೇಳ್ತಿದಾರಂತೆ. ಫಕೀರ್ ಲೇಔಟ್ ಸುತ್ತ ಇರುವಂತಹ ನಿವಾಸಿಗಳು ಕೂಡ ಈಗ ಮನೆ ಕೊಡಿ ಅಂತ ಅರ್ಜಿ ಹಾಕ್ತಿದಾರಂತೆ. ಡಿಜೆ ಹಳ್ಳಿ ನಿವಾಸಿಗಳು ಲೆಕ್ಕ ಕೇಳಿದ್ರೆ ದಂಗಾಗ್ತೀರಿ ನೀವು. ಟಿಪ್ಪು ನಗರದ ವಿಳಾಸದವರು ಮನೆಯನ್ನ ಕೇಳ್ತಿದ್ದಾರೆ, ಲೆಕ್ಕ ಹಾಕಿ. ಆಂಧ್ರ ಪ್ರದೇಶದ ವಿಳಾಸದವರು ಕೂಡ ಮನೆ ಕೊಡಿ ಅಂತಿದ್ದಾರೆ. ಪಿಳ್ಳಣ್ಣ ಗಾರ್ಡನ್ ನಿವಾಸಿಗಳಿಗೂ ಮನೆ ಬೇಕಂತೆ. ಉತ್ತರ ಪ್ರದೇಶದಿಂದ ಬಂದವರು ಮನೆ ಕೊಡಿ ಅಂತ ಕೇಳ್ತಿದ್ದಾರೆ. ವಾಸ್ತವ್ಯದ ದಾಖಲೆಗಳೇ ಇಲ್ಲದವರಿಗೂ ಕೂಡ ಮನೆ ಬೇಕಂತೆ. ಹೊಂದಾಣಿಕೆಯಾಗದ ವಿಳಾಸ ಇದ್ರೂ ಕೂಡ ಮನೆ ಬೇಕಂತೆ. ಯಾರಿಗೆ ಮನೆ ಕೊಡಬೇಕು? ನಿನ್ನೆ ಒಂದು ದತ್ತಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರು. ನಾವು ಎಲ್ಲ ಫಿಲ್ಟರ್ ಮಾಡಿದಾಗ ಒಂದು 35ರಿಂದ 37 ಕುಟುಂಬಗಳು ಮಾತ್ರ ಮೂಲ ಬೆಂಗಳೂರಿಗರು ಮತ್ತು ಅಲ್ಲಿ ಅರ್ಹ ಫಲಾನುಭವಿ ಇರುವಂತಹವರಿಗೆ ಮಾತ್ರ ಮನೆ ಕೊಡ್ತೀವಿ ಎನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆಯಂತೆ. 30ರಿಂದ 37, 160ರಿಂದ 168 ಕುಟುಂಬಗಳು ಅಲ್ಲಿ ಈಗ ಅಕ್ರಮ ನಿವಾಸಿಗಳು ಅಂತ ಆಚೆ ಬಂದವರು. ಈಗ ನೋಡಿದ್ರೆ ನಮಗೂ ಒಂದಿರ್ಲಿ ಅಂತ ಏನು ಡಾಕ್ಯುಮೆಂಟ್ಸ್ ಇಲ್ದಿರೋರು ಹೇಳ್ತಿದ್ದಾರೆ ಅಂತಂದ್ರೆ ಯಾರಿಗೆ ಕೊಡಬೇಕು ಮನೇನ? ಜಮೀರ್ ಅಹಮದ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ಯಾಕಂದ್ರೆ ಓಡಾಡಿ ರಾತ್ರಿ ಹಗಲು ಎಷ್ಟು ಕಷ್ಟ ಬಿದ್ದು ಓಡಾಡಿದ್ರು ಪಾಪ ಅವರು. ಈಗ ಯಾರಿಗೆ ಮನೆ ಕೊಡ್ತೀರಿ ಸ್ವಾಮಿ? ಈಗ ನೀವೇನಾದ್ರೂ ಅವ್ರಿಗೆ ಮನೆ ಕೊಡ್ಲಿಲ್ಲ ಅಂತಂದ್ರೆ ದೇವ್ರು ಒಳ್ಳೇದ್ ಮಾಡ್ತದ ನಿಮಗೆ ಅಂತ ಅವರೇ ನಿಮ್ಗೆ ವಾಪಸ್ ಅಂತಾರೆ. ಈಗ ಮುಂದೆ ನೋಡಿ, ವಿಚಾರ ಮಾಡಿ ಉತ್ತರ ಕೊಡಿ ಜಮೀರ್ ಅವರೇ. ಇನ್ನು ನೆಕ್ಸ್ಟ್,